ಇದು ನಡೆದ ಘಟನೆಗಳು. ಅವರೊಂದ್ಸಲಿ ಹುಬ್ಬಳ್ಳಿ ಹತ್ರ ಬರ್ತಾ ಇರ್ತಾರೆ. ಆ ಪಲ್ಲಕ್ಕೆ ಹೊರತಿದ್ದರು ಯಾವ್ದೋ ಮಣ್ಣಿನ ಗೆಡ್ಡೆ ಇರುತ್ತೆ, ಅದರ ಮೇಲೆ ಇಡ್ತಾರೆ. ತಕ್ಷಣ ಅಲ್ಲಿ ಕೆಲವು ಹುಡುಗರ ಓಡ್ಬೋದು, ಈಗ ಅದ್ರ ಮೇಲೆ ಹಾಕಿಟ್ರೆ ಸವಣೂರು ನವಾಬ ಅವನ ಪುತ್ರ ತೀರ್ಕೊಂಡ್ಬಿಟ್ಟ, ಹಾವು ಕಡದು, ಅದ್ರ ಮೇಲೆ ಪಲ್ಲಕ್ಕಿ ಇಟ್ಬಿಟ್ರಲ್ಲ ಅಂತ. ಇದು ರಾಯರ್ ಕೇಳಿಸ್ಕೋತಾರೆ. ರಾಯರ್ ಹೇಳುತ್ತೆ, ಆ ಹುಡುಗನಿಗೆ ಇನ್ನೂ ಆಯುಸ್ಸಿದೆ, ಅದನ್ನ ಈಚೆ ತರ್ಸಕ್ ಹೇಳಿ ನಾನು ಆ ಹುಡುಗನಿಗೆ ಜೀವದಾನ ಮಾಡ್ತೀನಿ, ಅವ್ನಿಗೆ ಇನ್ನೂ ಆಯುಸ್ಸಿದೆ ಅಂತ. ಈ ವಿಷಯ ತಕ್ಷಣ ನವಾಬ್ ತಿಳಿಸ್ತಾರೆ. ಯಾರೋ ಸೇವಕರು, ಅಲ್ಲಿ ಯಾರೋ ಒಬ್ರು ಫಕೀರರು ಬಂದಿದ್ದಾರೆ, ಅವ್ರ ಆ ಮಗುಗೆ ಇನ್ನೂ ಆಯುಸ್ಸಿದೆ, ಅದನ್ನು ಹೂತು ಬಿಟ್ಟಿದ್ದೀರಾ, ಆ ಮಗುನ ತೆಗ್ಸಿದ್ರೆ ಮತ್ತೆ ಅವನಿಗೆ ಜೀವ ಪ್ರಾಪ್ತಿ ಆಗುತ್ತೆ. ಸವಣೂರು ನವಾಬ ಧಾವಿಸಿ ಬರ್ತಾನೆ. ತಕ್ಷಣ ಮಣ್ಣನ್ನೆಲ್ಲ ತೆಗಿಸ್ತಾನೆ. ಅವನಿಗೆ ಇವ್ರ ನೋಡಿದ ಕೂಡಲೇ ವಿಶ್ವಾಸ ಬರುತ್ತೆ. ಅವ್ರು ಹೇಳ್ತಾರೆ, ಆ ಶರೀರ ಈಚೆ ತೆಗ್ಸಿ. ಈ ಶರೀರನ ಈಚೆ ತೆಗಿಸ್ತಾರೆ. ನೋಡಿ ಸ್ವಲ್ಪ ಸಮಯ ಆದ್ಮೇಲೆ ಆ ಹುಡುಗ ಕಂಡ್ಬಿಡ್ತಾನೆ, ಕೂತ್ಕೋತಾನೆ. ತನ್ನ ತಂದೆ ನೋಡಿ ಜನ ಬಂತ ಒಪ್ಕೋತಾನೆ. ಅವ್ನಿಗೇನು ಹೋದ್ ಜೀವ ಬಂದಾಗ ಆಗುತ್ತಾರೆ. 8 ವರ್ಷದ ಮಗ ಹಾವು ಕಡೆ ಸತ್ತು ಹೋಗ್ಬಿಟ್ಟಿದ್ದ, ಇವತ್ತು ಅವ್ನು ಬದುಕಿದ್ದಾನೆ. ಏನು ಅವನಿಗೆ ನಂಬಕ್ಕೆ ಆಗ್ತಾರೆ ಎಲ್ರಿಗೂ